ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮತ್ತೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋಗೂ ನಿಮಗೆ ಸ್ವಾಗತ. ಇದು ಕೂಡ ಒಂದು ಸೀರೆ ಎಕ್ಸ್ಪೋ ವಿಡಿಯೋ ಆಗಿರುತ್ತದೆ. ಇದು ಬಂದು ಕಲಾ ಸಮೃದ್ಧಿ ಸೀರೆ ಹಬ್ಬ ಅಂತ. ಇವರು ಬ್ಯಾಂಗ್ಳೂರವರು. ನಮ್ಮ ಮೈಸೂರಿನ ಸಾಮ್ರಾಟ್ ಕಲ್ಯಾಣ ಭವನ, ಕುವೆಂಪು ನಗರ, ಇಲ್ಲಿ ಲೊಕೇಟ್ ಆಗಿರೋ ಈ ಭವನದಲ್ಲಿ ಸೀರೆ ಎಕ್ಸ್ಪೋನ ಇದೇ ಜುಲೈ 9ರಿಂದ 14ವರೆಗೆ ನಡೆಸ್ತಾ ಇದ್ದಾರೆ. ಇನ್ನು ಸೀರೆಗಳ ಬಗ್ಗೆ ಹೇಳಬೇಕು ಅಂದರೆ ಇವರು 10,000ಗಿಂತ ಜಾಸ್ತಿ ಸೀರೆಗಳನ್ನ ಈ ಎಕ್ಸ್ಪೋನಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಎಲ್ಲವೂ ಕೂಡ ಬೈ ಒನ್ ಗೆಟ್ ಒನ್ 899ಇಂದ ಸ್ಟಾರ್ಟ್ ಆದರೆ ಅವ್ರು ಅಪ್ ಟು ಎಲ್ಲಿವರೆಗೆ 35,000ವರೆಗೆ ಎಷ್ಟು ಇಟ್ಕೊಂಡಿದ್ದಾರೋ ಎಲ್ಲವೂ ಕೂಡ ಬೈ ಒನ್ ಗೆಟ್ ಒನ್ ಇದೆ. ಆ್ಯಂಡ್ ಸೀರೆಗಳಂತೂ ತುಂಬಾ ಚೆನ್ನಾಗಿದ್ದಾವೆ. ನಾನು ಯಾವುದೋ ಪೇಯ್ಡ್ ಪ್ರಮೋಷನ್ಗೆ ಹೇಳ್ತಿಲ್ಲ, ನಿಜವಾಗ್ಲೂ ಇದು ಯಾವುದೇ ಪೇಯ್ಡ್ ಪ್ರಮೋಷನ್ ಅಲ್ಲ. ನಾನು ಎಕ್ಸ್ಪೋಗಳಿಗೆ ಹೋಗ್ತಿರ್ತೀನಲ್ವ, ಅದ್ರ ಮೇಲೆ ಹೇಳ್ತಾ ಇದ್ದೀನಿ. ತುಂಬ ಒಳ್ಳೆ ಯುನಿಕ್ ಡಿಸೈನಲ್ಲಿ ಸೀರೆಗಳನ್ನ ಇವರು ತಂದಿದ್ದಾರೆ. ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಎಕ್ಸ್ಪೋ ಆಗಿರೋದ್ರಿಂದ ತುಂಬ ಒಳ್ಳೆ ರೀತಿಯಲ್ಲಿ ಕಲೆಕ್ಷನ್ಸ್ ತಂದಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಸೀರೆಗಳನ್ನ ಏನು ಮಾಡಿದ್ದಾರೆ, ಜೋಡಿಸಿದ್ದಾರೆ. ಗೊತ್ತಾ ನಿಮಗೆ ಎಷ್ಟು ಚೆನ್ನಾಗಿ ನೋಡ್ಬೋದು ಅಂದರೆ, ಒಂದು ಸೀರೆ ನೋಡಿದ್ರೆ ಅದರದ್ದೇ ಒಂದಷ್ಟು ಕಲರ್ಸ್ನ ಎಷ್ಟು ನೀಟಾಗೆಲ್ಲ ಅರೇಂಜ್ ಮಾಡಿದ್ದಾರೆ ಅಂದರೆ ಸಖತ್ತಾಗಿದೆ. ಈ ಸೀರೆ ಎಕ್ಸ್ಪೋ ಅಂತೂ ಮಿಸ್ ಮಾಡಲೇಬೇಡಿ, ಆಯಿತಾ? ಸೊ ಇನ್ನು ಹೇಗಿದೆ ಈ ಸೀರೆ ಎಕ್ಸ್ಪೋ ಅಂತ ನೋಡಬೇಕಂದ್ರೆ ಡೆಫಿನೆಟ್ಲಿ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋನ ನೋಡಿ. ನೆಕ್ಸ್ಟು ವಿಡಿಯೋ ಇಷ್ಟ ಆಗ್ತಾ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಅಲ್ವಾ. ಒಂದು ಲೈಕ್, ಶೇರ್, ಕಮೆಂಟ್ ಎಲ್ಲ ಇರಲಿ. ಇನ್ನು ಸೀರೆ ವಿಷಯಕ್ಕೆ ಬರೋಣ. ನೋಡಿ, ನಾನು ಹೇಳಿದ್ನಲ್ಲ, ಒಂದು ಪ್ಯಾಟರ್ನ್ ಸೀರೆನ ಜೋಡಿಸಿ ಕಲರ್ನ ಎಷ್ಟು ನೀಟಾಗಿ ಹಾಕಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಸೀರೆಗಳನ್ನ. ನನಗಂತೂ ನೋಡಿಯೇ ಖುಷಿ ಆಯಿತು. ಬಟ್ ನೋಡೋಕ್ಕೆ ಡೆಫಿನೆಟ್ಲಿ ಟೈಮ್ ಇರಲಿಲ್ಲ. ಒಂದು ದಿನಕ್ಕೆ 4 ವೀಡಿಯೋ, ಅದು ಯೂಟ್ಯೂಬ್ ವಿಡಿಯೋ ಮಾಡ್ತೀವಿ ಅಂದರೆ ಸಿಕ್ಕಾಬಿಟ್ಟೆ ಸ್ಟ್ರೆಸ್ ಇರುತ್ತೆ. ಅದ್ರ ಜೊತೆಗೆ ನನ್ನ ಮಗಳನ್ನ ಕೂಡ ನಾನು ಹಾಸ್ಟೆಲ್ಲಿದ್ದಾಳಲ್ಲ, ಅವಳನ್ನ ನೋಡಲಿಕ್ಕೂ ಹೋಗಬೇಕು. ಅವೆಲ್ಲದ್ರ ಮಧ್ಯೆ ಈ ಕೆಲಸನ ಮಾಡಿದ್ದೀನಿ. ಈ ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಕಲರ್ ಅಂತೂ ಸೂಪರ್. ಇನ್ನು ಈ ಡಿಸೈನ್, ಸ್ಟ್ರೈಪ್ಸ್ ಡಿಸೈನ್ ಬರುತ್ತಲ್ಲ, ಇವು ಅಷ್ಟೇ ಎಲ್ಲವೂ ನಿಮಗೆ ಬೈ ಒನ್ ಗೆಟ್ ಒನ್. ಇಲ್ಲಿ ಯಾವುದನ್ನು ನಾನು ಎಕ್ಸ್ಟ್ರಾ ಮೆನ್ಷನ್ ಮಾಡೋ ಅವಶ್ಯಕತೆಯೇ ಇಲ್ಲ. ಎಲ್ಲವೂ ಬೈ ಒನ್ ಗೆಟ್ ಒನ್ ಇರುತ್ತೆ. ನಿಮಗೆ ಯಾವ ಪ್ರೈಸಲ್ಲಿ ಬೇಕೋ ಆ ಪ್ರೈಸಲ್ಲಿ ನೀವು ತೊಗೋಬೋದು. ಆ್ಯಂಡ್ ಇದೆಲ್ಲ ತುಂಬ ಫ್ಯಾನ್ಸಿಯಾಗಿದ್ದಾವೆ ಸೀರೆಗಳು. ಈ ರಿಸೆಪ್ಷನ್ನಿಗೆ, ಫಂಕ್ಷನ್ಸ್ಗೆಲ್ಲ ವೇರ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಇನ್ನು ಬೆಂಟೆಕ್ಸ್ ಬಾರ್ಡ್ರಲ್ಲಿ, ಸೆಲ್ಫ್ ಕಲರಲ್ಲಿ, ಕಾಂಟ್ರಾಸ್ಟ್ ಕಲರಲ್ಲಿ ಏನೇ ಹೇಳ್ತಾ ಹೋಗಲಿ, ಎಲ್ಲ ರೀತಿಯ ಸೀರೆಗಳಿದ್ದಾವೆ. ನಿಜ ಈ ವಿಡಿಯೋನ ಮಿಸ್ ಮಾಡಿಕೊಡ್ಲೇಬೇಡಿ. ವಿಡಿಯೋನ ಪೂರ್ತಿ ನೋಡಿ, ಆವಾಗ ನಿಮಗೆ ಇವರ ಕಲೆಕ್ಷನ್ಸ್ ಏನು ಅಂತ ಗೊತ್ತಾಗುತ್ತೆ. ನೋಡಿದ್ಮೇಲೆ ಡೆಫಿನೆಟ್ಲಿ ನೀವು ವಿಸಿಟ್ ಮಾಡೇ ಮಾಡ್ತೀರಾ. ವಿಸಿಟ್ ಮಾಡಿದ್ಮೇಲೆ ಯಾವುದಾದ್ರೂ ಒಂದು ಸೀರೆನ ಶಾಪಿಂಗ್ ಮಾಡೇ ಮಾಡ್ತೀರಾ, ಸಿಂಪಲ್ ಆಗಲಿ, ಗ್ರ್ಯಾಂಡ್ ಆಗಲಿ. ಓಕೆನಾ? ಇದು ನೋಡಿ, ಇದೆಲ್ಲ ಬೈ ಒನ್ ಗೆಟ್ ಒನ್. ಇದೆಲ್ಲ ಬ್ರೈಡಲ್ ಕಲೆಕ್ಷನ್ಸು ಸಕ್ಕತ್ತಾಗಿದ್ದಾವೆ ಸೀರೆಗಳು. ಫಂಕ್ಷನ್ಸ್ಗಂತೂ ಮದುಮಕ್ಕಳಿಗೆ ಅಥವಾ ಅವರ ಹತ್ರದ ರಿಲೇಷನ್ ಇದೆಲ್ಲ, ಅಮ್ಮ, ಅಕ್ಕ, ಈ ಥರ ಎಲ್ಲ ಅತ್ತಿಗೆ ಅಂತಿರ್ತಾರಲ್ವ, ಅವರೆಲ್ಲರೂ ಹಾಕ್ಕೊಳ್ಳೋಕ್ಕೆ ಸಕ್ಕತ್ತಾಗಿದ್ದಾವೆ ಸೀರೆಗಳು. ಮಾತ್ರ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನಲ್ಲಿ ತೊಗೊಬಂದಿದ್ದಾರೆ. ಆ್ಯಂಡ್ ಸೀರೆನೂ ಕೂಡ ಒಳ್ಳೆ ಕ್ವಾಲಿಟಿಲಿದೆ. ಏನು ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಾ ಅಷ್ಟೇ ಒಳ್ಳೆ ಕ್ವಾಲಿಟಿನಲ್ಲಿ ಇಲ್ಲಿ ಸೀರೆಗಳಿದ್ದಾವೆ. ಪ್ರಿಂಟೆಡ್ ಸೀರೆ ಇರ್ಬೋದು, ಸೆಲ್ಫ್ ಕಲರ್ ಬಾರ್ಡ್ರಲ್ಲಂತೂ ಡಿಫ್ರೆಂಟ್ ಬಾರ್ಡ್ರ್ ಇದೆ. ಮತ್ತು ಸೀರೆಗಳಲ್ಲೂ ಬಾಡಿ ಡಿಸೈನ್ ಬರುತ್ತಲ್ಲ, ಎಲ್ಲವೂ ಅಷ್ಟೇ ಸೂಪರಾಗಿದೆ. ವಿಡಿಯೋ ಮುಂಚೆನೇ ಎಲ್ಲ ಹೇಳ್ಬಿಡ್ತಾ ಇದ್ದೀನಿ ನಾನು ಆ್ಯಕ್ಚುಲಿ, ಯಾಕಂದರೆ ಅಷ್ಟು ಎಕ್ಸೈಟ್ ಆಗಿದ್ದೆ ಈ ವಿಡಿಯೋ ಹಾಕೋದಕ್ಕೆ. ವಿಡಿಯೋ ಸ್ವಲ್ಪ ಎಡಿಟ್ ಮಾಡೋದು ಟೈಮ್ ತೊಗೊಳ್ಳೋದ್ರಿಂದ ಹಾಕ್ತಾಯಿದ್ದೀನಿ. ಇವತ್ತು 2 ವಿಡಿಯೋ ಹಾಕಿದ್ದೀನಿ. 2 ವಿಡಿಯೋನ ನೋಡಿ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ನಾನು. ಹಾಗೆ ವಿಡಿಯೋ ಇಷ್ಟ ಆಗ್ತಿದ್ರೆ ಏನು ಮಾಡಬೇಕು ಹೇಳಿ, ಒಂದು ಲೈಕ್, ಶೇರ್, ಕಮೆಂಟ್, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕು ಅಷ್ಟೇ. ನಾನು ಎಫರ್ಟ್ ಹಾಕಿ ಇಷ್ಟೆಲ್ಲ ವಿಡಿಯೋ ಮಾಡೋದಕ್ಕೆ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಅಷ್ಟೇ. ಒಂದು ಲೈಕ್, ಶೇರ್, ಕಮೆಂಟ್, ಅದಕ್ಕಿಂತ ದೊಡ್ಡದಾಗಿ ಸಬ್ಸ್ಕ್ರೈಬ್. ಓಕೆನಾ? ಸೆಲ್ಫ್ ಕಲರಲ್ಲಿ ಹೆಂಗೆ ಜೋಡಿಸಿದಾರಲ್ವ, ಇದು 2,400 ರೂಪಾಯಿಗೆ ಬೈ ಒನ್ ಗೆಟ್ ಒನ್. ನಿಮಗೆ 2 ಬೇಡಪ್ಪ, ಒಂದೇ ಸಾಕು ಅಂದರೆ ಒಂದೇ ಕೂಡ ತೊಗೋಬೋದು. ಕಲರ್ಸ್ ಅಂತೂ ತುಂಬ ಒಳ್ಳೆ ಕಲರ್ಸ್ಗಳನ್ನ ಈ ಸಲ ತಂದಿದ್ದಾರೆ. ಫಸ್ಟ್ ಟೈಮ್ ಅಲ್ವಾ, ಸೊ ನಾನು ಯಾವುದೇ ಎಕ್ಸ್ಪೋ ವಿಡಿಯೋ ನೋಡಿದ್ರು ಅಷ್ಟೇ, ಫಸ್ಟ್ ಟೈಮ್ ಯಾರು ಹಾಕ್ತಾರೆ ತುಂಬ ಒಳ್ಳೆ ಕಲೆಕ್ಷನ್ಸ್ ತಂದಿರ್ತಾರೆ. ಇವರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ದಾರೆ. ನನ್ನಲ್ಲಿ ಯಾರೋ ಒಬ್ಬರು ಬಂದು ಕೇಳ್ತಾಯಿದ್ರು, ಮೇಡಮ್ ನೀವು ವಿಡಿಯೋ ಮಾಡ್ತೀರಲ್ವಾ, ನಿಮಗೆ ನಮ್ಮ ಸೀರೆ ಎಕ್ಸ್ಪೋ ಕಲೆಕ್ಷನ್ಸ್ ಹೇಗೆ ಅನ್ನಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿದೆ ಅಂದೆ. ಅವ್ರು ಮೆಚ್ಕೊಳ್ಳಿ ಅಂತ ಹೇಳಲಿಲ್ಲ, ನಿಜವಾಗ್ಲೂ ಕಲೆಕ್ಷನ್ಸ್ ಚೆನ್ನಾಗಿದೆ. ನೆಕ್ಸ್ಟು ಸಾಲು ಹಬ್ಬಗಳಿಗೆ ಡೆಫಿನೆಟ್ಲಿ ಹೋಗಿ ಸಾಲಾಗಿ ಜೋಡಿಸಿರೋ ಸೀರೆಗಳಲ್ಲಿ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡಿ ತೊಗೊಳ್ಳಿ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಹಬ್ಬಗಳಿಗೆಲ್ಲ ಇದೊಂದೇ ಎಕ್ಸ್ಪೋನಲ್ಲಿ ನೀವು ಶಾಪಿಂಗ್ ಮಾಡಿಬಿಡ್ಬೋದು, ಅಷ್ಟು ಚೆನ್ನಾಗಿದೆ ಸೀರೆಗಳು. ನೀವು, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಹೋಗಿ ಸೀರೆಗಳನ್ನ ಬೈ ಮಾಡಿ. ನಾನು ಪ್ರತಿಯೊಂದನ್ನು ಡಿಟೇಲಾಗಿ ತೋರಿಸ್ತಿರೋದು. ನೀವು ಸೀರೆನ ನೋಡಲಿ,
ಆಮೇಲೆ ಹೋಗಿ ತೊಗೊಳ್ಳಿ ಅಂತ. ಈ ಸೀರೆ ಎಷ್ಟು ಚೆನ್ನಾಗಿದೆ ಅಲ್ವಾ, ನನಗಂತೂ ಪರ್ಸ್ನಲಿ ಭಾಳ ಇಷ್ಟ ಆಯಿತು. 5000 ಅಂದರೆ 2500 ಒಂದು ಸೀರೆಗೆ. ನೋಡಿ ತಗೊಳ್ಳಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಹೋದರೆ ಇಬ್ಬರು ಶೇರಿಂಗಲ್ಲಿ ತೊಗೋಬೋದು ಕೂಡ, ಅಥವಾ ನಿಮಗೆ ಜಾಸ್ತಿ ಸೀರೆಗಳು ಬೇಕು ಅಂದರೆ ಆ ರೀತಿಯೂ ತೊಗೋಬೋದು. ಸಿಕ್ಕಾಪಟ್ಟೆ ಪ್ಯಾಟರ್ನ್ಸ್, ಜುಮ್ಕಾ ಡಿಸೈನ್ಸು, ಏನೇನೋ ಬಿಂದಿ ಡಿಸೈನ್ಸ್ ಏನೋ ಅಂತಾರಲ್ಲಪ್ಪ, ತಿಲಕ ಡಿಸೈನ್ಸು, ಆ ಥರದ್ದು ಆಫ್ ಆ್ಯಂಡ್ ಆಫ್ ಸೀರೆ, ವೆರೈಟೀಸ್ ಆಫ್ ಸೀರೆ. ಆ್ಯಂಡ್ ಸೀರೆಗಳಲ್ಲಿ ನೀವು ಯೋಚನೆ ಮಾಡಬೇಕು, ಎಲ್ಲರೂ ಸೀರೆ ಹಾಕ್ತಾರೆ, ಬಟ್ ಕ್ವಾಲಿಟಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಕಮ್ಮಿ ಪ್ರೈಸ್ಗೆ ಹೋದಷ್ಟು ಕ್ವಾಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ಇವ್ರ ಹತ್ರ ಅಂತೂ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಬ್ರೈಟ್ ಆಗಿದ್ದಾವೆ ಅಲ್ವಾ ಕಲರ್ಗಳಂತೂ. ಇದೇ ಹೇಳಿದೆ ನಾನು, ಫಂಕ್ಷನ್ಸ್ಗೆ ರಿಸೆಪ್ಷನ್ಗೆಲ್ಲ ಸೂಪರಾಗಿರುತ್ತೆ ಈ ಸೀರೆಗಳು. ಈಗ 3000 ಅಂದರೆ 1500 ಆಗಿರುತ್ತೆ. ಡೆಫಿನೆಟ್ಲಿ ಕೊಡ್ಬೋದು, ಈ ಸೀರೆಗಳನ್ನಂತೂ ಖಂಡಿತವಾಗಿ ಕೊಡ್ಬೋದು. ನನ್ನ ಒಂದು ಈ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ನನಗಂತೂ ಭಾಳ ಇಷ್ಟ ಆಯಿತು ಪರ್ಸ್ನಲಿ. ಅದೇ ಥರದ್ದೊಂದು ಬ್ಲ್ಯಾಕ್ ಇನ್ನೊಂದಿದೆ, ಬ್ಲ್ಯಾಕ್ ಅಲ್ಲ, ಆ ಥರನೇ ಗೋಲ್ಡ್ ಕಲರ್ದೊಂದು ಸೀರೆ ಇದೆ, ಚೆನ್ನಾಗಿದೆ. ಅದನ್ನು ನನಗೆ ಇಷ್ಟ ಆಗಿದ್ದೆಲ್ಲ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಮೋಸ್ಟ್ಲಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ನಾನು ಆ ರೀತಿ ಸ್ವಲ್ಪ ಎಕ್ಸ್ಟ್ರಾ ಅದಕ್ಕೆ ಫೋಕಸ್ ಮಾಡೋದು ಯಾವಾಗ್ಲೂ. ಓಕೆನಾ. ಇದೇ ಲೈನಲ್ಲಿ ಬರುತ್ತೆ ಇನ್ನೊಂದು ಸೀರೆ, ಅದು ಚೆನ್ನಾಗಿದೆ ನೋಡಿ. ಈ ಸೀರೆ ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಕಲರ್ ಸ್ವಲ್ಪ ಡಿಫ್ರೆಂಟ್ ಕಲರ್ಗಳನ್ನ ನೋಡಬೇಕು, ಡಿಫ್ರೆಂಟ್ ಆಗಿರಬೇಕು. ಅದು ಬಾರ್ಡ್ರ್ ಇರ್ಬೋದು, ಕಲರ್ ಕಾಂಬಿನೇಷನ್ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿದ್ದಾವೆ. ಹೇಳಿದ್ದನ್ನೇ ಹೇಳಬೇಕು ಅಷ್ಟೇ, ಅದನ್ನು ಬಿಟ್ಟರೆ ಮತ್ತೇನು ಹೇಳೋಂಗಿಲ್ಲ. ಹೋಗಿ ನೋಡಿ ತಗೊಳ್ಳಿ. ಇದೆಲ್ಲ 5000ಗೆ 2 ಸೀರೆ. ನೀವು ಬೇರೆ ಕಡೆ ಹೋದರೆ ಇದಕ್ಕೇ 3000 ಅಥವಾ 3500 ಖಂಡಿತವಾಗಿ ಕೊಡಲೇಬೇಕು. ಇಲ್ಲಿ ಕಾಸ್ಟ್ಲಿಗೆ ಮಾತ್ರ ಅಲ್ಲ, 999ಗೆ ಬೈ 1 ಗೆಟ್ 1 ಇದೆ. 999 ಮಾತ್ರ ಅಲ್ಲ, 899 ಕೂಡ ಬೈ 1 ಗೆಟ್ 1 ಇದೆ. ಆಮೇಲೆ ಡೋಲಾ ಸಿಲ್ಕ್ ಸ್ಯಾರೀಸ್ಗಳಿದ್ದಾವೆ, ಸಿಕ್ಕಾಪಟ್ಟೆ ಸ್ಯಾರಿಗಳು. ಇಲ್ಲಂತೂ ಸಿಕ್ಕಾಪಟ್ಟೆ ಆಫರ್ ಇರೋ ಸೀರೆಗಳಿದ್ದಾವೆ. ಆಮೇಲೆ ಇವ್ರ ಹತ್ರ 3 ತಗೊಂಡ್ರೆ 2 ಸೀರೆ ಫ್ರೀ ಇರೋದು, ಆ ರೀತಿ ಆಫರ್ಗಳು ಇದ್ದಾವೆ. ಹೋಗಿ ಕೇಳಿ. ಇದೆಲ್ಲದರ ಜೊತೆಗೆ ನಿಮಗೆ 25,000ವರೆಗೆ ಶಾಪಿಂಗ್ ಮಾಡಿದವ್ರಿಗೆ ದೇವಿಯ ಮುಖವಾಡ ಅಂದರೆ ಲಕ್ಷ್ಮೀ ದೇವಿಯ ಮುಖವಾಡನ ಫ್ರೀಯಾಗಿ ಕೊಡ್ತಿದ್ದಾರೆ. 50,000ಕ್ಕೆ ನೀವು ಶಾಪಿಂಗ್ ಮಾಡಿದ್ರೆ ಫುಲ್ಲು ದೇವ್ರದ್ದು ರೆಡಿ ಮಾಡಿರ್ತಾರಲ್ಲ ಸೀರೆ ಎಲ್ಲ ಉಡಿಸಿ, ಅದು ನಿಮಗೆ ಫ್ರೀಯಾಗಿ ಸಿಗ್ತಾಯಿದೆ. ಅದನ್ನು ಕೂಡ ನೀವು ಪಡ್ಕೋಬೋದು. ಯಾರಾದರೂ ಫಂಕ್ಷನ್ಸ್ ಇರೋರು ಸೀರೆನ ನೀವು ಬೈ ಮಾಡಿದ್ರೆ, ಅಥವಾ ಒಂದಿಬ್ಬರು ಫಂಕ್ಷನ್ಸ್ ಇರೋರು ಆ ಥರ ಎಲ್ಲ ಇಬ್ಬರು ಮಾತಾಡ್ಕೊಂಡು ಹೋಗಿ ಕೂಡ ನೀವು ಈ ಥರ ಶಾಪಿಂಗ್ ಮಾಡ್ಬೋದು. ಆವಾಗ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೆಲ್ಲ ನಿಮಗೆ 13,000ಗೆ ಬರುತ್ತೆ, ಪ್ಯೂರ್ ಸೀರೆಗಳು. ಇದು ಕೂಡ ಬೈ 1 ಗೆಟ್ 1 ಹಾಕಿದ್ದಾರೆ. 20,000ಗೂ ಬೈ 1 ಗೆಟ್ 1 ಇದೆ. ಸೊ 10,000 ಆಗುತ್ತೆ ನೋಡಿ. ಇವೆಲ್ಲ ನಿಮಗೆ ಈ ಥರದ್ದು ನೀವು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ತೊಗೊಳ್ಳಿ. ಇದ್ರಲ್ಲಿ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ. ಕೆಲವು ಕಡೆ ಒಂದು ರಾನ್ಲೆಟ್ ಇದ್ದರೆ ಒಂದು ಪುಟ್ಟ ರಾ ಇರುತ್ತೆ ಅಷ್ಟೇ, ಅಂದರೆ ಒಂದು ಲೈನು. ಇಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಲೈನ್ ಇದೆ. ಆ್ಯಂಡ್ ಸಿಕ್ಕಾಪಟ್ಟೆ ಸೀರೆಗಳನ್ನ ಹಾಕಿದ್ದಾರೆ. ಅದರಲ್ಲೂ ಹ್ಯೂಜ್ ಕಲೆಕ್ಷನ್ಸ್ ಆಫ್ ಡಿಸೈನ್ಸಲ್ಲಿದ್ದಾವೆ. ಆ್ಯಂಡ್ ಬಾರ್ಡರ್ ಡಿಸೈನ್, ಕಾಲರ್ ಕಾಂಬಿನೇಷನ್ ಇದೆಲ್ಲ 21,000 22,000 ಇದೆ. ಚೆನ್ನಾಗಿದೆ ಅಷ್ಟೇ ಹೇಳ್ಬೋದು. ಹೇಳ್ತಾ ಏನು ಹೇಳಬೇಕು ಅಂದರೆ ನನಗೆ ಮರ್ತೋಗುತ್ತೆ. ಬಟ್ ನಮ್ಮ ಹೆಣ್ಮಕ್ಳಂತೂ ನೀವು ಎಷ್ಟೇ ಎಕ್ಸ್ಪೋ ನಡೆಸಿ, ಮೈಸೂರಲ್ಲಿ ಎಷ್ಟೇ ಎಕ್ಸ್ಪೋ ನಡೆಸಿ ಡೆಫಿನೆಟ್ಲಿ ಹೋಗಿ ನೋಡ್ತಾರೆ. ಇದೆಲ್ಲ ನೋಡಿ 8,000ಕ್ಕೆ ಬೈ 1 ಗೆಟ್ 1 ಇದೆ. ಓಕೆನಾ. ಎಷ್ಟು ಚೆನ್ನಾಗಿದ್ದಾವೆ ಸೀರೆಗಳಂದರೆ, ಅದರಲ್ಲೂ ಮದುಮಕ್ಕಳಿಗಂತೂ ಹೇಳಿ ಮಾಡಿಸ್ದಂಗೆ, ದಾರ ಮುಹೂರ್ತ ಎಲ್ಲ ಬರುತ್ತಲ್ಲ ಅಂಥದ್ದಕ್ಕಂತೂ ಹೇಳಿ ಮಾಡಿಸ್ದಂಗಿದ್ದಾವೆ ಸೀರೆಗಳು. ನಿಮಗೂ ಪ್ಲ್ಯಾನಲ್ಲಿದ್ದರೆ, ಮದುವೆ ಪ್ಲ್ಯಾನಿಂಗೆಲ್ಲ ಇರೋರು ಕೂಡ ತೊಗೊಬಿಡ್ಬೋದು. ಇವಾಗಲೇ ತೊಗೊಂಡು ಇಟ್ಕೊಳ್ಳಿ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಸೀರೆ ಕಲರ್ ಕಾಂಬಿನೇಷನ್ ಮಸ್ತಾಗಿತ್ತು. 16,000 ಬೈ 1 ಗೆಟ್ 1 ಸೀರೆ. ಅಂದರೆ 16,000 ಅಂದರೆ 8,000 ಕೊಡಬೇಕಾದ ಸೀರೆಗೆ. ಬಟ್ ಕ್ವಾಲಿಟಿ ಆ್ಯಂಡ್ ಕಲರ್ ಎರಡೂ ಅಷ್ಟೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇವರು ಜೋಡಿಸಿರೋ ರೀತಿ ಕೆಲವೊಂದರ ಇದು ಮಾಡಿಬಿಟ್ಟಿದ್ದಾರೆ ಅಷ್ಟೇ ಆ ಕಡೆ ಈ ಕಡೆ. ಇವೆಲ್ಲ ನೋಡಿ 4,000 ಏನೋ ಬೀಳುತ್ತೆ ನಿಮಗೆ. ಇದನ್ನು ಹೇಳ್ತಾಯಿದ್ರು ಒಬ್ಬರು, ತುಂಬ ಚೆನ್ನಾಗಿದೆ ಅಲ್ಲ ಮೇಡಮ್ ಕಲರ್ ಕಾಂಬಿನೇಷನ್ ಅಂತ. ನಾನು ಪ್ರೈಸ್ ಕೂಡ ಚೆನ್ನಾಗಿದೆ ಅಲ್ಲ ಮೇಡಮ್ ಅಂತ ಅಂದೆ. ಅಂದರೆ 7,000 ಏನೋ ಬೀಳುತ್ತೆ ಅದು. ಇದು 15,000 ರೂಪಾಯಿನ ಸೀರೆ. ಅಂದರೆ ಬೈ 1 ಗೆಟ್ 1, 15,000ಕ್ಕೆ ಅಂದರೆ ಬೈ 1 ಗೆಟ್ 1 7,500 ಆಗುತ್ತೆ. ಆ ರೀತಿ ನೀವು ಆಫ್ ಮಾಡಿಕೊಂಡ್ರೆ ಓಕೆ. ಒಂದೇ ಸಲ ಆ ಸೀರೆಗೆ ಅಷ್ಟ ಅಂತ ಅಂದ್ಕೊಂಡು ಭಯ ಪಟ್ಕೊಬಿಡಿ. ಇದೆಲ್ಲ 4,000 ಏನೋ ಬೀಳುತ್ತೆ ನಿಮಗೆ. 9,999 ಅಂದರೆ 4,000. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಪೇಸ್ಟ್ರಿಲ್ ಕಲರು. ರಿಸೆಪ್ಷನ್ಗೆ ವೇರ್ ಮಾಡ್ತಾರಲ್ಲ ಹೆಣ್ಮಕ್ಳು, ಆ ಥರನೇ ಇದೆ, ಸಖತ್ತಾಗಿದೆ. ಅದಕ್ಕೆ ಒಂದು ಒಳ್ಳೆ ಬ್ಲೌಸ್ನ ರೆಡಿ ಮಾಡಿಸಿ ಹಾಕ್ಕೊಂಡ್ರಂತೂ ಮಸ್ತು. ಸೀರೆನ ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕಾಗ್ತಿರಲಿಲ್ಲ, ಅಷ್ಟು ಸೀರೆಗಳಿದ್ದಾವೆ. ನನಗೆ ಟೈಮ್ ಕೂಡ ಇರಲಿಲ್ಲ. ನಾನೊಂದು 20 ನಿಮಿಷದಲ್ಲಿ ವಿಡಿಯೋ ಮುಗಿಸ್ಕೊಂಡು ಹೋಗಲೇಬೇಕಾಗಿತ್ತು.
ಅಷ್ಟು ಕಮ್ಮಿ ಸಮಯದಲ್ಲಿ ವಿಡಿಯೋ ಮಾಡಿದ್ದೀನಿ. ಇಷ್ಟೆಲ್ಲ ಎಫರ್ಟ್ ಹಾಕಿರೋ ನನಗೆ ಒಂದು ಸಬ್ಸ್ಕ್ರೈಬ್ ಇರಲೇಬೇಕು ಅಂತ ಕೇಳ್ಕೊತೀನಿ. ಈ ಸೀರೆ ಎಷ್ಟು ಚೆನ್ನಾಗಿದ್ದಾವಲ್ವ, ಎಷ್ಟು ಸೂಪರ್. ಅದು ಟ್ರೆಡಿಷ್ನಲ್ ಸ್ಯಾರಿ ಥರ ಕಾಣಿಸುತ್ತೆ. ಇನ್ನು ರೆಸ್ಟೋರೆಂಟಲ್ಲಿ ಎಷ್ಟು ಸೀರೆ ಇಟ್ಟಿದ್ದಾರೆ ನೋಡಿ. ಆ್ಯಕ್ಚುಲಿ ಒಂದೆರಡು ರಾ ನನ್ನ ಮಗಳೇ ವಿಡಿಯೋ ಮಾಡಿಕೊಟ್ಲು. ಆ ಕಡೆಯಿಂದ ಅವಳು ಮಾಡ್ಕೊಬೋತಿದ್ದೆ, ಈ ಕಡೆಯಿಂದ ನಾನು ಮಾಡ್ಕೋಗ್ತಿದ್ದೆ. ಆ ಥರ ಟೈಮ್ನ ನಾವು ಇಬ್ಬರೂ ಸೇವ್ ಮಾಡ್ಕೊಂಡಿದ್ದೀವಿ ಈ ವಿಡಿಯೋ ಮಾಡೋದಕ್ಕೆ. ಬಟ್ ನಂಗೆ ನೋಡೋಕ್ಕಾಗಲಿಲ್ಲ ಪೂರ್ತಿ ಸೀರೆಗಳನ್ನ, ನಂಗೆ ನೋಡೋಕ್ಕೆ ಆಗಲಿಲ್ಲ. ಈಗ ಎಡಿಟಿಂಗ್ ಮಾಡುವಾಗಲೇ ನಾನು ಸೀರೆಗಳನ್ನ ನೋಡಿದ್ದು. ಕಾಟನ್ ಸೀರೆಗಳಿದ್ದಾವೆ, ನೋಡ್ತಾ ಇರಿ ವಿಡಿಯೋನ ಲಾಸ್ಟಲ್ಲಿ. ಕಾಟನ್ ಸೀರೆಗಳು ಕೂಡ ಇದೆ, ತುಂಬ ಚೆನ್ನಾಗಿದೆ ಸೀರೆಗಳು. ಅಯ್ಯೋ, ಕಾಟನ್ ಸೀರೆ ಅಂದರೆ ನಂಗೆ ಸ್ವಲ್ಪ ಎಕ್ಸ್ಟ್ರಾ ಇಂಟ್ರೆಸ್ಟು ನನಗೆ ರೇಷ್ಮೆ ಸೀರೆಗಳಿಗಿಂತನೂ. ಬಟ್ ರೇಷ್ಮೆ ಸೀರೆಗಳಂತೂ ಮಸ್ತಿದ್ದಾವೆ, ಅದಂತೂ ಹೇಳ್ತೀನಿ. ಸಿಕ್ಕಾಬಿಟ್ಟೆ ಕಲೆಕ್ಷನ್ಸ್ ಆ್ಯಂಡ್ ಸೂಪರ್ ಫ್ಯಾನ್ಸಿ ಸೀರೆಗಳು ಇದ್ದಾವೆ ಅದರಲ್ಲಿ. ಸುಮಾರು ಇದೆ, ಚೆನ್ನಾಗಿದೆ. ಇವೆಲ್ಲ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆಯಲ್ಲ, ಪೇಸ್ಟಲ್ ಕಲರು. ಇವೆಲ್ಲ 2,500 ಆಗುತ್ತೆ. ಹೋಗಿ ನೋಡಿ, ಇಷ್ಟ ಆಗುತ್ತೆ. ಬರೀ ಬಾರ್ಡರ್ ಸೀರೆನೇ ಬೇಡ, ಫ್ಯಾನ್ಸಿ ಸೀರೆ ಕೂಡ ಬೇಕು ನಮಗೆ ಅಂತ ಅನ್ನೋದಾದರೆ ಈ ಥರ ಸೀರೆಗಳು ಕೂಡ ತೊಗೋಬೋದು ನೀವು. ನನಗೆ ಈ ವಿಡಿಯೋ ಎಡಿಟ್ ಮಾಡುವಾಗಲೇ ಗೊತ್ತಾಯ್ತಿರೋದು ಈ ಥರ ಎಲ್ಲ ಸೀರೆಗಳಿದಾವಲ್ವ, ಎಷ್ಟು ಚೆನ್ನಾಗಿದ್ದಾವಲ್ವ. ಬರೀ ಕ್ಯಾಮ್ರಾದಲ್ಲಿ ಮಾತ್ರ ನೋಡ್ಕೊಂಡು ಹೋಗಿದ್ದೀನಿ. ವಿಡಿಯೋ ಮಾಡುವಾಗ್ಲೂ ಸ್ವಲ್ಪ ಡೈರೆಕ್ಟ್ ನೋಡಿದ್ದು ಕಮ್ಮಿ. ಅವರೊಬ್ಬರು ಬಂದು ಮಾತಾಡ್ತಾರಲ್ಲ, ಆವಾಗ ಒಂದು 2 ಲೈನಲ್ಲಿ ನೋಡಿದ್ದೆ, ಆವಾಗ ಹೇಳಿದೆ ಚೆನ್ನಾಗಿದೆ ಸೀರೆಗಳು ಅಂತ. ಆಮೇಲೆ ಬರೀ ಕ್ಯಾಮ್ರಾದಲ್ಲಿ ನೋಡಿದ್ದೆ ಆಯಿತು. ಏನೇ ನಿಮ್ಮ ಜೊತೆಗೆ ಈಗ ನಾನು ನೋಡ್ತಾ ಇದ್ದೀನಿ ವಾಯ್ಸ್ ಓವರ್ ಕೊಡ್ತಾ. ಮಸ್ತಿದೆ, ಮಿಸ್ ಮಾಡ್ಕೋಬೇಡಿ. ನಾನು ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಇದು ಯೂಸ್ಫುಲ್ ಇರುತ್ತೆ ಅಂತ. ನೀವು ನನ್ನ ವಾಯ್ಸ್ ಓವರಲ್ಲೇ ನೋಡ್ಕೋಬೋದು ಯಾವ ಎಕ್ಸ್ಪೋಗಳಲ್ಲಿ ಹೆಂಗಿರುತ್ತೆ ಅಂತ. ಇದು ನೋಡಿ 1,600 ರೂಪಾಯಿಗೆ ಈ 2 ಸೀರೆಗಳು. ಇವು ಅಷ್ಟೇ ಚೆನ್ನಾಗಿದ್ದಾವೆ, ಯಾವುದೂ ಕಳಪೆ ಅಂತೂ ಇಲ್ಲ ಸೀರೆಗಳು. ಈಗ ಕಮ್ಮಿ ಪ್ರೈಸ್ಗೆಲ್ಲ ಕೊಡ್ತಾರಲ್ಲ, ಅದು ಚೆನ್ನಾಗಿಲ್ಲ ಆ ಥರ ಏನೂ ಇಲ್ಲ. ಮುಂಚೆನೇ ಹೇಳ್ದಂಗೆ ಫಸ್ಟ್ ಎಕ್ಸ್ಪೋ ಮಾಡೋರೆಲ್ಲ ತುಂಬ ಚೆನ್ನಾಗಿ ಸೀರೆಗಳನ್ನ ತರ್ತಾರೆ. ಇದು ನನ್ನ ಇಷ್ಟು ದಿನದ ಅನುಭವದಲ್ಲಿ ಹೇಳ್ತಾ ಇರೋದು. ಸಿಕ್ಕಾಬಟ್ಟೆ ಕಲೆಕ್ಷನ್ಸ್ ತರ್ತಾರೆ, ಹಂಗೆ ಒಳ್ಳೊಳ್ಳೆ ಸೀರೆಗಳನ್ನ ತಗೊಳ್ತಾರೆ ಫಸ್ಟ್ ಟೈಮ್ ಹಾಕೋರು. ಆಮೇಲೆ ಹೆಂಗಿರುತ್ತೆ ಹಂಗೆ ತಂದು ಹಾಕ್ಬಿಡ್ತಾರೆ. ಬಟ್ ಫಸ್ಟ್ ಅವ್ರಿಗೆ ಒಂದು ಬೆಸ್ಟ್ ಇರಬೇಕು ಅಂತ ಕಸ್ಟಮರ್ಸ್ನ ಏನದು ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇರುತ್ತೆ. ಸೊ ಅದಕ್ಕೋಸ್ಕರ ಒಳ್ಳೊಳ್ಳೆ ಸೀರೆಗಳನ್ನಂತೂ ತಂದಿದ್ದಾರೆ. ಮಿಸ್ ಮಾಡ್ಕೊಳ್ದೆ ಹೋಗಿ ಸೀರೆನ ತಗೊಳ್ಳಿ ಆಯಿತಾ. ತೊಗೊಂಡವ್ರು ಯಾರಾದರೂ ತೊಗೊಂಡಿದ್ರೆ ಕಮೆಂಟ್ ಮಾಡಿ ನಾವು ತೊಗೊಂಡ್ವಿ ಅಂತ. ನೋಡಿ 1,099 ರೂಪಾಯಿ. ಇದು ಕೂಡ ನಿಮಗೆ ಬೈ ಒನ್ ಗೆಟ್ ಒನ್. ಯಾರು ಕೊಡ್ತಾರೆ ಇಲ್ಲಿ ಇಷ್ಟು ಚೆನ್ನಾಗಿರೋ ಸೀರೆಗಳನ್ನು ಅಲ್ವಾ. ನೀವು ಹೊರಗಡೆ ಹೋಗೋದಕ್ಕಿಂತ ಕಾಸ್ಟ್ ಜಾಸ್ತಿ ಆಗುತ್ತೆ ನನ್ನ ಪ್ರಕಾರ. ಸೊ ತಗೊಳ್ಳಿ ಹೋಗಿ, ಇಷ್ಟ ಆಗುತ್ತೆ ನಿಮಗೆಲ್ಲ. ಈ ಡಿಸೈನ್ಸ್ದು ಕೂಡ ಅಷ್ಟೇ, ನಾವು ಹೊರಗಡೆ ತಗೊಂಡ್ರೆ 1,800ವರೆಗೂ ಕೊಡಬೇಕು. ಇವೆಲ್ಲ 1,500ಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಕಲರ್ಗಳು ಕಾಂಬಿನೇಷನ್ ನೋಡಿ, ಲೈಟ್ ಡಾರ್ಕ್, ಅದೇ ಕಲರಲ್ಲಿ ಲೈಟ್ ಡಾರ್ಕ್ ಮಾಡಿದ್ದಾರೆ, ಅದು ಅಷ್ಟೇ ಸೂಪರಾಗಿದೆ. ನನಗೆ ಈ ಕಲರ್ ಭಾಳ ಇಷ್ಟ ಆಯಿತು. ಸೊ ಆ ಕಲರ್ನು ಕೂಡ ಹಾಗೆ ಒಂಚೂರು ಓಪನ್ ಮಾಡಿ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಎಷ್ಟು ಕಲೆಕ್ಷನ್ಸ್ ಇದ್ದಾವಲ್ವ. ಬೆಂಟೆಕ್ಸ್ ಬಾರ್ಡ್ರಲ್ಲಿ ನೋಡಿ ಎಂಥ ಡಿಸೈನ್ ಹಾಕಿದ್ದಾರೆ. ಸೂಪರ್ ಸೀರೆಗಳು. ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅಂತ. ನೀವು ಆರಾಮಾಗಿ ಒಂದು 3 ಅವರ್ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಟ್ಲೀಸ್ಟ್ ಒಂದು ಸೀರೆನಾದರೂ ತೊಗೋಬೋದು ಅಂತಲೇ ಹೇಳ್ತೀನಿ. ಇದ್ರ ಜೊತೆಗೆ ಇವರು ಜ್ಯುವೆಲರಿ ಕೂಡ ಹಾಕಿದ್ದಾರೆ ಆಯಿತಾ. ಇಲ್ಲಿ ನೋಡಿ ದೇವಿ ಮುಖವಾಡ ಎಲ್ಲ ಇದೆ. ಇದನ್ನು 25,000 ಮೇಲೆ ಪರ್ಚೇಸ್ ಮಾಡಿದವ್ರಿಗೆ ಫ್ರೀಯಾಗಿ ಕೊಡ್ತಾರೆ. ಇದು ಜ್ಯುವೆಲರಿ ಕಲೆಕ್ಷನ್ಸ್ ಕೂಡ ಅಷ್ಟೇ ಸಕ್ಕತ್ತಾಗಿದ್ದಾವೆ, ತುಂಬ ಯೂನಿಕ್ ಆಗಿದ್ದಾವೆ. ಏನು ಸೀರೆ ತಗೋತೀರೋ ಅದಕ್ಕೆ ಬೇಕಾಗಿರೋ ಜ್ಯುವೆಲರಿ. ಇವಾಗಂತೂ ಚಿನ್ನ ತಗೊಳ್ಳೋದು ಸ್ವಲ್ಪ ಕಷ್ಟನೇ, ಅದ್ರ ಬದಲಿಗೆ ಈ ಥರ ಆರ್ಟಿಫಿಷಿಯಲ್ ತೊಗೋಬೇಕು ಅಂದರೆ ಡೆಫಿನೆಟ್ಲಿ ತೊಗೊಳ್ಳಿ, ಸಕ್ಕತ್ತಾಗಿದ್ದಾವೆ. ನಾನು ಜ್ಯುವೆಲರಿ ಕೂಡ ನೋಡೋಕ್ಕಾಗಲಿಲ್ಲ, ಇಲ್ಲೇ ನೋಡ್ತಿರೋದು. ಬೇರೆ ವೀಡಿಯೋಸಲ್ಲಿ ನೋಡಿದ್ದೆ, ಈಗ ನಾನು ಎಡಿಟ್ ಮಾಡುವಾಗ ನೋಡಿದ್ದೀನಿ ಅಷ್ಟೇ. ಚೆನ್ನಾಗಿದೆ. ಮಂಗಲ್ಯ ಸರ ಎಲ್ಲವೂ ಇದ್ದಾವೆ. ಬಳೆಗಳು ನೋಡಿ ಎಷ್ಟು ಬಾಕ್ಸ್ ಇಟ್ಟಿದ್ದಾರೆ ಅಂದರೆ ಇವರು ಸೂಪರ್ ಅಂತಲೇ ಹೇಳ್ಬೋದು. ನೋಡುವಾಗ ನನಗೂ ಹೊಟ್ಟೆ ಉರಿತೈತೆ. ಒಂದೇ ಸಲ ವಿಸಿಟ್ ಮಾಡಬೇಕಿತ್ತು ಆ ಕಡೆ ಸೈಡಿಗೆ ಅಂತ. ಪರವಾಗಿಲ್ಲ, ಏನು ನೋಡೋಕ್ಕಾಗಲ್ಲ. ಇನ್ನು ಕಾಟನ್ ಸೀರೆ ಹೇಳೋದ್ನಲ್ಲ, ಸಕ್ಕತ್ತಾಗಿದೆ ಅಲ್ಲ ಸೀರೆ. ಅದು ಇದು ಕ್ರೀಮ್ ಕಲರು. ಇವು ಅಷ್ಟೇ ಚೆನ್ನಾಗಿದ್ದಾವೆ ಸೀರೆಗಳೆಲ್ಲ. ಬಟ್ ನೋಡೋಕ್ಕಾಗಲಿಲ್ಲ ನನಗೆ. ಪ್ರೈಸ್ ಕೂಡ ಕಮ್ಮಿನೇ ಇದೆ, ತುಂಬ ಪ್ರೈಸ್ ಏನಿಲ್ಲ. ಪ್ರೈಸ್ ನೋಡಬೇಕು ಅಂದರೆ ವೀಡಿಯೋನ ಸ್ಟಾಪ್ ಮಾಡಿಕೊಂಡು ನೋಡಿ ಗೊತ್ತಾಗ್ತದೆ ಆಯಿತಾ. ಇವು ಅಷ್ಟೇ ಚೆನ್ನಾಗಿದೆ. ಇದು ಕೂಡ ನಿಮಗೆ ಕಮ್ಮಿ ಪ್ರೈಸಲ್ಲೇ ಸಿಗ್ತಾಯಿದೆ ಈ ಸೀರೆಗಳು ಕೂಡ. ಈ ಥರದ್ನಾದರೂ ಒಂದು ಸೀರೆನ ನೀವು ಲಕ್ಷ್ಮಿಗೆ ಉಡ್ಸೋದಕ್ಕೆ ತೊಗೋಬೋದು. ನೀವು ಕೂಡ ಹಬ್ಬಕ್ಕೆ ಉಟ್ಕೊಳ್ಳಿಕ್ಕೂ ಕೂಡ ಈ ಥರ ಸೀರೆಗಳನ್ನ ತೊಗೋಬೋದು. ಇವೆಲ್ಲ ಸ್ವಲ್ಪ ಕಡಿಮೆ ಬಜೆಟಲ್ಲೇ ಇದೆ ಸೀರೆಗಳು. ಕಡಿಮೆ ಬಜೆಟ್ ಆದ್ರೂ ಚೆನ್ನಾಗಿದ್ದಾವೆ. ಇದರಲ್ಲೂ ಒಂದಷ್ಟು ಸೆಲೆಕ್ಷನ್ ಅಂದರೆ ಕಲೆಕ್ಷನ್ಸ್ ಇದೆ, ಸೆಲೆಕ್ಷನ್ ಕೂಡ ಮಾಡ್ಕೋಬಹುದು. ಓಕೆ, ವಿಡಿಯೋ ಹೇಗೆ ಅನ್ನಿಸ್ತು? 2 ವೀಡಿಯೋನ ಒಂದೇ ದಿನ ಹಾಕಿರೋದಕ್ಕೆ ಬೇಜಾರು ಮಾಡ್ಕೋಬೇಡಿ. ನೆಟ್ ಪ್ರಾಬ್ಲಮ್ ಆಗುತ್ತೆ ಹಂಗೆ ಹಿಂಗೆ ಅಂತ ನೋಡಿ. ಆದಷ್ಟು ವೀಡಿಯೋನ ನಾನು ಚಿಕ್ಕದೇ ಮಾಡಿದ್ದೀನಿ. ಸ್ವಲ್ಪ ವೀಡಿಯೋನೂ ಕೂಡ ಫಾಸ್ಟ್ ಹೋಗೋಂಗೆ ಮಾಡ್ಕೊಂಡಿದ್ದೀನಿ, ಸ್ಪೀಡ್ ಮಾಡಿದ್ದೀನಿ. ಯಾಕಂದರೆ ನಿಮಗೂ ಕಷ್ಟ ಆಗಬಾರ್ದು ನೋಡೋದಕ್ಕೆ ಅಂತ.
ಸೊ ನೋಡ್ತಾ ಇರಿ, ನೋಡ್ತಾ ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೋಗಿ ಡೆಫಿನೆಟ್ಲಿ ಸಾಮ್ರಾಟ್ ಕಲ್ಯಾಣ ಭವನದಲ್ಲಿ ಕುವೆಂಪು ನಗರದಲ್ಲಿ ಲೊಕೇಟ್ ಆಗಿದೆ ಇದು. ಇಲ್ಲಿ ಇನ್ನೂ 2 ಡೇಸ್ ನಿಮಗೋಸ್ಕರ ಈ ಎಕ್ಸ್ಪೋ ಇರುತ್ತೆ. ಡೆಫಿನೆಟ್ಲಿ ಹೋಗಿ ವಿಸಿಟ್ ಮಾಡಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಹೋಗಿ ನೀವು ಸೀರೆಗಳನ್ನ ತೊಗೋಬೋದು. ಎಷ್ಟು ಚೆನ್ನಾಗಿದೆ ಅಲ್ಲ ಇದೆಲ್ಲ ಡಿಸೈನ್ಸ್ ಸ್ಯಾರಿಗಳು, ಒಂಥರ ಇಷ್ಟ ಆಯಿತು. ಸಿಂಪಲ್ ವೇರ್ಗೆಲ್ಲ ಚೆನ್ನಾಗಿದೆ, ಹಬ್ಬಗಳಿಗೆಲ್ಲ ಉಟ್ಕೊಂಡು ಈ ಸೀರೆಗಳನ್ನ ಚೆನ್ನಾಗಿರುತ್ತೆ. ಏನು ಮಾಡೋದು, ನೋಡೋಕ್ಕಾಗಲಿಲ್ಲ, ತೊಗೊಳಕ್ಕೂ ಆಗಲಿಲ್ಲ. ಬಟ್ ನೀವಾದರೂ ತೊಗೊಳ್ಳಿ ಅಂತ ಹೇಳ್ತಾ, ಇದು ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಅಲ್ಲ ಇದರಲ್ಲೆಲ್ಲ. ಈ ರೀತಿ ನೀಟಾಗಿ ಅರೇಂಜ್ ಮಾಡಿದಾರಪ್ಪ, ಇದೊಂದು ಖುಷಿ ಆಗುತ್ತೆ. ಒಂದು ಸೀರೆ ನೋಡಿ ನಿಮ್ಗೆ ಯಾವ ಕಲರ್ ಬೇಕು ಅದನ್ನು ಆರಾಮಾಗಿ ತೆಗೆಸ್ಬೋದು, ಗಿಜಿ ಆಗೋದಿಲ್ಲ ಸೀರೆಗಳದ್ದು, ಆಯಿತಾ. ಇಲ್ಲಿ ನೋಡಿ 2000 ರುಪೀಸ್ ಅಂದರೆ 1000 ರುಪೀಸ್ಗೆ ಈ ಸೀರೆಗಳಂದರೆ ಡೆಫಿನೆಟ್ಲಿ ತೊಗೋಬೋದು. ನಾನು ಎಕ್ಸ್ಪೋಗಳನ್ನ ನೋಡಿರೋ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಡೆಫಿನೆಟ್ಲಿ ತೊಗೋಬೋದು. ಹೋಗಿ ಶಾಪಿಂಗ್ ಮಾಡಿ ಅಂತಲೇ ಹೇಳ್ತೀನಿ. ಹಾಗೆಯೇ ವಿಡಿಯೋ ನೋಡಿದ್ರಿ, ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಆ್ಯಂಡ್ ಇವಾಗ ಕಸ್ಟಮರ್ಸ್ ಜಾಸ್ತಿ ಆಗ್ತಾಯಿದ್ರು. ಸ್ವಲ್ಪ ಎಲ್ರಿಗೂ ರೀಚ್ ಆಗೋದು ಕಷ್ಟ, ನಮ್ಮ ಥರ ಯೂಟ್ಯೂಬರಿಂದನೇ ಆ್ಯಕ್ಚುಲಿ ರೀಚ್ ಆಗೋದು ಅಂತ ನಾನೇ ಹೇಳ್ತೀನಿ. ಸೊ ರೀಚ್ ಆಗಲಿ, ಚೆನ್ನಾಗಾಗಲಿ, ಅವ್ರಿಗೂ ಕೂಡ ಎಕ್ಸ್ಪೋ ಚೆನ್ನಾಗಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ನೋಡಿದ್ರಿ. ಈ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಪ್ರೀತಿಯ ಧನ್ಯವಾದಗಳು. ಇನ್ನೊಂದು ವಿಡಿಯೋ ಇದೆ, ಅದನ್ನು ನಾಳೆ ಅಪ್ಲೋಡ್ ಮಾಡ್ತೀನಿ. ಯಾವುದೋ ಅಂತ ವೆಯ್ಟ್ ಮಾಡ್ತಾಯಿರಿ. ಸಿಗ್ತೀನಿ ನಾಳೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.